ವಿಧಾನಸೌಧದಲ್ಲಿ ಮಾಧ್ಯಮಗಳನ್ನ ಹತ್ತಿಕ್ಕಲು ಹೊರಟ ಸರ್ಕಾರ. ವಿಧಾನಸೌಧದಲ್ಲಿ ಮಾಧ್ಯಮಗಳನ್ನ ಹತ್ತಿಕ್ಕಲು ಹೊರಟಿದೆ ರಾಜ್ಯ ಸರ್ಕಾರ. ಮಾಧ್ಯಮಗಳ ಸ್ವಾತಂತ್ರ್ಯ ಹರಣಕ್ಕೆ ಮುಂದಾಯ್ತಾ ಸರ್ಕಾರ? ಮಾಧ್ಯಮಗಳ ಮೇಲೆ ಆಡಳಿತ ಸುಧಾರಣಾ ಇಲಾಖೆ ದರ್ಪ ತೋರ್ತಾ ಇದೆ. ಸರ್ಕಾರ ಸೂಚಿಸಿದ ಜಾಗದಲ್ಲೇ ಪ್ರತಿಕ್ರಿಯೆ ಪಡೆಬೇಕಂತ ಹೇಳಿ ಸರ್ಕಾರ ನಿಗದಿಪಡಿಸಿದ ಸ್ಥಳದಲ್ಲೇ ಬೈಟ್ಗಳನ್ನ ತೆಗೆದುಕೊಳ್ಬೇಕು. ಬೇರೆ ಸ್ಥಳದಲ್ಲಿ ನಾಯಕರ ಒಂದು ಪ್ರತಿಕ್ರಿಯೆಯನ್ನ ಪಡೆಯಬಾರದು ಅಂತ ಹೇಳಿ ವಾರ್ತಾ ಇಲಾಖೆಗೆ ಪತ್ರ ಬರೆದಿರುವ ಡಿಪಿಆರ್ ರಾಜ್ಯ ಸರ್ಕಾರದ ಒಂದು ನಡೆಯನ್ನ ನಿರ್ಧಾರಕ್ಕೆ ವ್ಯಾಪಕ ವಿರೋಧವನ್ನ ಕೂಡ ಖಂಡನೆ ಕೂಡ ಮಾಡ್ತಾ ಇದೆ. ಮಾಧ್ಯಮಗಳ ಮೇಲೆ ಈ ತರ ನಿರ್ಬಂಧ ಹೇರಲು ಸರ್ಕಾರ ಕಸರತ್ತು ನಡೆಸ್ತಾ ಇದೆ. ವಿಧಾನಸೌಧದಲ್ಲಿ ಮಾಧ್ಯಮಗಳನ್ನ ಹತ್ತಿಕ್ಕಲು ಹೊರಟಿದೆ ಸರ್ಕಾರ. ಮಾಧ್ಯಮಗಳ ಮೇಲೆ ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ ದರ್ಪ ತೋರ್ತಾ ಇದೆ. ನಿಗದಿಪಡಿಸಿದಂತಹ ಸ್ಥಳದಲ್ಲೇ ಬೈಟ್ಗಳನ್ನ ತೆಗೆದುಕೊಳ್ಬೇಕು. ಯಾವ ನಾಯಕರನ್ನ ಬೈಟ್ಗಳನ್ನ ತೆಗೆದುಕೊಳ್ಬೇಕಾದ್ರೆ ಒಂದು ನಿಗದಿತ ಒಂದು ಸ್ಥಳವನ್ನ ಆಯೋಜನೆ ಮಾಡಿದ್ದೇವೆ, ಆ ಒಂದು ಸ್ಥಳದಲ್ಲೇ ಕೂಡ ನೀವು ಬೈಟ್ ತಗೋಬೇಕು ಅಂತ ಹೇಳಿ ನಿರ್ಬಂಧವನ್ನ ಹೇರ್ತಾ ಇದ್ದಾರೆ. ನೋಡಿ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ವಾರ್ತಾ ಇಲಾಖೆಗೆ ಪತ್ರ ಬರೆದಿದೆ ಡಿಪಿಆರ್. ಅಂದ್ರೆ ಮಾಧ್ಯಮದ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವ ಪ್ರಯತ್ನ ಮಾಡ್ತಾ ಇದೆಯಾ ರಾಜ್ಯ ಸರ್ಕಾರ? ಬೇರೆ ಸ್ಥಳದಲ್ಲಿ ರಾಜಕೀಯ ನಾಯಕರ ಪ್ರತಿಕ್ರಿಯೆಯನ್ನ ಪಡೆಯುವ ಹಾಗಿಲ್ಲ ಅಂತ ಹೇಳಿ ವಾರ್ತಾ ಇಲಾಖೆಗೆ ಪತ್ರ ಬರೆದಿದೆ. ತಾವು ಒಂದು ಸ್ಥಳವನ್ನ ನಿಗದಿಪಡಿಸಿದ್ದಾರೆ, ಆ ಸ್ಥಳದಲ್ಲಿ ಮಾತ್ರ ಒಂದು ಬೈಟ್ ಅನ್ನ ತೆಗೆದುಕೊಳ್ಬೇಕಂತೆ. ಯಾಕೆ ಬೇರೆ ಸ್ಥಳಗಳಲ್ಲಿ ಬೈಟ್ ತಗೋಬಾರ್ದಾ? ವಿಧಾನಸೌಧಕ್ಕೆ ಮಾಧ್ಯಮ ನಿಯಂತ್ರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಆರ್ ವಿಶ್ವನಾಥ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಧಾನಸೌಧಕ್ಕೆ ಮಾಧ್ಯಮ ನಿಯಂತ್ರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಎಸ್ಆರ್ ವಿಶ್ವನಾಥ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನಂದ್ರೆ, ಪ್ರಜಾಪ್ರಭುತ್ವ ಮತ್ತು ವಾಕ್ ಸ್ವಾತಂತ್ರ್ಯದ ಮೇಲಿನ ದಾಳಿ, ನನಗೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ನೆನಪಾಗ್ತಾ ಇದೆ. ಸುತ್ತೋಲೆ ವಾಪಸ್ ಪಡೆಯಬೇಕೆಂದು ವಿಶ್ವನಾಥ್ ಆಗ್ರಹಿಸಿದ್ದಾರೆ. ಏನಂದ್ರೆ, ಒಂದು ಮಾಧ್ಯಮಗಳ ಮೇಲೆ ಕಡಿವಾಣ ಹಾಕುವುದು ಯಾರಿಂದಲೂ ಸಾಧ್ಯವಿಲ್ಲ. ಯಾಕಂದ್ರೆ ಎಲ್ರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಇಂತಹ ಒಂದು ಸ್ಥಳಗಳಲ್ಲೇ ನೀವು ಬೈಟ್ಗಳನ್ನ ತಗೋಬೇಕು, ಇಂಥಲ್ಲೇ ನಿಗದಿಪಡಿತ ಸ್ಥಳಗಳಲ್ಲೇ ನೀವು ಒಂದು ಬೈಟ್ಗಳನ್ನ ತೆಗೆದುಕೊಳ್ಬೇಕು ಅಂತ ನಿರ್ಬಂಧ ಹೇರೋದು ತಪ್ಪಾಗುತ್ತೆ. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ನಾಯಕರು ಹೋಗ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಅಲ್ಲಿ ನಿಲ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗುತ್ತೆ ನಾವು? ಬಾಯಲ್ಲಿ ಹೇಳ್ತಾ ಇದೀವಿ. ಆದ್ರೆ ಇವತ್ತು ಇದನ್ನ ನೋಡಿದ್ರೆ ತುರ್ತು ಪರಿಸ್ಥಿತಿ ಜ್ಞಾಪಕ ಬರ್ತಾ ಇದೆ. ಅವತ್ತು ಮಾಧ್ಯಮಗಳನ್ನ ಕಡಿವಾಣ ಆಗ್ತಕ್ಕಂಥದ್ದು ಮತ್ತು ಸುದ್ದಿಗಳನ್ನ ಬಿತ್ತಿಸ್ತಕ್ಕಂಥ, ಅದನ್ನ ನಿಲ್ಲಿಸ್ತಕ್ಕಂಥದ್ದು, ಇದೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಹಿಂದೆ ಮಾಡಿದ್ದು ತುರ್ತು ಪರಿಸ್ಥಿತಿ. ಇವತ್ತು ಕೂಡ ಅದೇ ಕೆಲಸವನ್ನು ಮುಂದುವರಿಸತಕ್ಕಂಥ ಕೆಲಸವನ್ನ ಮಾಧ್ಯಮಗಳನ್ನ ಮಾಡ್ತಾ ಇದೆ. ತಕ್ಷಣ ಅವರಿಗೆ ಮತ್ತು ಯಾವ ರೀತಿ ಇತ್ತು, ಏನು ಭದ್ರತೆ ಲೋಪ ಇದೆಯೋ ಅದನ್ನ ಕೆಲಸ ಮಾಡ್ಕೊಳ್ಳಿ. ನೀವು ಮಾಧ್ಯಮದವ್ರು ತಗೊಂಡೋಗಿಡುವಂತ ದುಷ್ಕೃತ್ಯವನ್ನೇ ಮಾಡೋದಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಬ್ಯಾಗ್ ಇಟ್ಟ ಅಂತ ಹೇಳಿ 2 ದಿನ ಆದ್ಮೇಲೆ ಅವ್ನು ಬ್ಯಾಗ್ ಉಟ್ಕೊಂಡ್ ಬರ್ತಾನೆ ಅಂತ ಹೇಳಿದ್ರೆ ಅದ್ರ ಹಿನ್ನೆಲೆ ಇರ್ತಕ್ಕಂಥ ಪೊಲೀಸರು ತನಿಖೆ ಮಾಡ್ಲಿ. ಅದನ್ನ ಬಿಟ್ಟು ಮಾಧ್ಯಮದವ್ರು ಒಳಗಡೆ ಬರಬಾರ್ದು ಅಂತ ಹೇಳಿದ್ರೆ ಇದೊಂದು ರೀತಿ ವಾಕ್ ಸ್ವಾತಂತ್ರ್ಯ ಮಾಡಿದಂತ ಒಂದು ದಾಳಿ ಇರ್ತಕ್ಕಂಥದ್ದು. ನಾನೊಬ್ಬ ಶಾಸಕನಾಗಿ ಖಂಡಿಸ್ತೀನಿ ಮತ್ತು ತಕ್ಷಣ ಸರ್ಕಾರ ಈ ಒಂದು ಏನು ಸುತ್ತೋಲೆ ಇದೆಯೋ ಅದನ್ನ ವಾಪಸ್ ಪಡಿತಕ್ಕಂಥ ಕೆಲಸ ಮಾಡಿ. ಹಿಂದೆ ವಿಧಾನಸೌಧದಲ್ಲಿ ಮಾಧ್ಯಮಗಳ ಮೇಲೆ ನಿಯಂತ್ರಣ ಹೇರಿದ್ದಕ್ಕೆ ಜೆಡಿಎಸ್ ಕೆಂಡಾಮಂಡಲವಾಗಿದೆ. ಮಾಧ್ಯಮ ಮೇಲೆ ನಿಯಂತ್ರಣಕ್ಕೆ ಜೆಡಿಎಸ್ ಕೆಂಡಾಮಂಡಲ. ಪತ್ರಕರ್ತರನ್ನು ಕಂಡ್ರೆ ಭ್ರಷ್ಟ ಕಾಂಗ್ರೆಸ್ಗೆ ಇಷ್ಟೊಂದು ನಡುಕಬೇಕೆ? ಸಿದ್ದರಾಮಯ್ಯ ಸರ್ಕಾರದ ಹೇಡಿತನಕ್ಕೆ ಸಾಕ್ಷಿ ಅಂದ ಜೆಡಿಎಸ್. ಸಚಿವರು ಶಾಸಕರ ಭ್ರಷ್ಟಾಚಾರವನ್ನು ಪ್ರಶ್ನಿಸಿದ್ರೆ ಭಯಬೇಕೆ? ಟ್ವೀಟ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಮಾಧ್ಯಮ ಮೇಲೆ ನಿಯಂತ್ರಣ ಹೇರಿದ್ದಕ್ಕೆ ಜೆಡಿಎಸ್ ಕೆಂಡಾಮಂಡಲವಾಗಿದೆ. ಏನಂದ್ರೆ, ಪತ್ರಕರ್ತರನ್ನ ಕಂಡ್ರೆ ಭ್ರಷ್ಟ ಕಾಂಗ್ರೆಸ್ಗೆ ಇಷ್ಟೊಂದು ನಡುಕಬೇಕೆ?
ಯಾಕೆ ಇಷ್ಟೊಂದು ಭಯ ಪಡ್ತಾ ಇದೆ? ಯಾಕೆ ಅಲ್ಲೇ ಬೈಟ್ ತಗೋಬೇಕು, ಇಲ್ಲೇ ಬೈಟ್ ತಗೋಬೇಕಂತ ಹೇಳ್ತಾ ಇದ್ದಾರೆ? ಸ್ವಾತಂತ್ರ್ಯವನ್ನ ಕಸಿದುಕೊಳ್ತಾ ಇದ್ದಾರಾ ಕಾಂಗ್ರೆಸ್ ಸರ್ಕಾರ? ನೋಡ್ತಾ ಇರಬಹುದು, ಇಲ್ಲಿ ಜೆಡಿಎಸ್ ಟ್ವೀಟ್ ಮಾಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಮಾಧ್ಯಮದ ಮೇಲೆ ಒಂದು ಕಡಿವಾಣವನ್ನ ಹಾಕ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಪ್ರಶ್ನೆ ಮಾಡಲು ಹೊರಟ್ರೆ ಇದೇ ತರ ಆಗೋದು.